ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 27ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಈ ಏಕಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 7:35 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:26 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 6:24 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಬೆಳಗಿನ ಜಾವ 3:24 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೂ ಕೂಡ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:07 ರಾತ್ರಿ 2:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5:45 ಬೆಳಿಗ್ಗೆ 7:25 ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಮತ್ತು ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡ್ಬೋದು. ನಿಮ್ಮ ಪ್ರಯಾಣವನ್ನು ಕೂಡ ಈ ಸಮಯದಲ್ಲಿ ಆರಂಭ ಮಾಡೋದರಿಂದ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಹೇಳಿದ್ರೆ ಆ ವ್ಯಾಪಾರದ ಉದ್ದೇಶಗಳು ಕೂಡ ಸಮಯಕ್ಕೆ ಸರಿಯಾಗಿ ಆರಂಭ ಆಗಿರಬೇಕು. ಆ ಹಿನ್ನೆಲೆಯಲ್ಲಿ ನೀವು ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡೋದರಿಂದ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ, ಒಳ್ಳೆಯ ಪ್ರಗತಿ ಇರುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಬುಧನಿಂದ ವಾಣಿಜ್ಯ ವ್ಯವಹಾರಗಳು, ನಿಮ್ಮ ಯಾವುದೇ ರೀತಿಯ ವ್ಯಾಪಾರಗಳು ಕೂಡ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ನಡೆಯುತ್ತೆ. ಏಕೆಂದರೆ ಬುಧ ವ್ಯಾಪಾರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಈ ದಿನದಲ್ಲಿ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭದ ಸಂದರ್ಭಗಳು ಕೂಡ ಇದೆ. ಇನ್ನು ಬುಧ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ. ಹಾಗಾಗಿ ಈ ದಿನ
ಮಾತನ್ನೇ ಬಂಡವಾಳವಾಗಿ ಮಾಡಿಕೊಂಡು ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅಂಥವ್ರಿಗೂ ಕೂಡ ಉತ್ತಮವಾದಂಥ ಒಂದು ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮಾತು ಈ ದಿನ ಬೇರೆಯವರನ್ನ ತುಂಬ ಆಕರ್ಷಿಸುವಂಥದ್ದು. ಹಾಗಾಗಿನೇ ಈ ದಿನ ಮಾತಿನ ಬಂಡವಾಳ, ಮಾತಿನ ಒಂದು ಶ್ರೇಷ್ಠತೆ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ. ಇನ್ನು ಬುಧ ವಿನೋದಕ್ಕೆ, ಹಾಸ್ಯಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ಗೆಳೆಯರ ಜೊತೆ ಕೂಡ ತುಂಬ ಸಂತೋಷವಾಗಿ ಇರ್ತೀರಿ. ಅದರಲ್ಲೂ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧನೇ ಕಾರಕ. ಹಾಗಾಗಿ ಈ ದಿನ ಗೆಳೆಯರಿಂದ ನೀವು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸಮಸ್ಯೆಗಳನ್ನು ಅವರ ಬಳಿ ಹೇಳಿಕೊಳ್ಳುವಂಥದ್ದು, ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ನೀವು ಬಂಧುಗಳಿಗಿಂತಲೂ ಕೂಡ ನಿಮ್ಮ ಸ್ನೇಹಿತರನ್ನು ಹೆಚ್ಚು ಅವಲಂಬಿಸಿರುವಂಥ ಒಂದು ಸಂದರ್ಭಗಳು ಇರುತ್ತೆ. ಇನ್ನು ಈ ಬುಧ ಬರವಣಿಗೆಗೆ ಮತ್ತು ಕಲಿಕೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಓದಿನ ಬಗ್ಗೆ, ನಿಮ್ಮ ವ್ಯಾಸಂಗದ ಬಗ್ಗೆ ನಿಮಗೆ ವಿಶೇಷವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಶಿಕ್ಷಣ ಕ್ರಮದಲ್ಲಿ ಮುಂದುವರಿಲಿಕ್ಕೂ ಕೂಡ ಈ ದಿನ ಅನುಕೂಲತೆಗಳಿರುವಂಥ ಸಂದರ್ಭಗಳು ತುಂಬ ಇದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೊರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲವನ್ನು ತರುವಂಥ ಹೊರ ಅದು. ಹಾಗಾಗಿ ಈ ದಿನ ಗುರುಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನೀವು ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಆರಂಭ ಮಾಡಿದ್ರೂ ಕೂಡ ಅದು ಬೇಗ ನಿಮಗೆ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನದ ಉದ್ದೇಶ ಈಡೇರಲ್ಲ. ತುಂಬ ತಡವಾಗಿ ಆ ಉದ್ದೇಶ ಈಡೇರುತ್ತೆ, ತುಂಬ ತಡವಾಗಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಇದು. ಜೊತೆಗೆ ಈ ದಿನ ಯಾವುದೇ ರೀತಿಯಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 39 ನಿಮಿಷದಿಂದ ಸಂಜೆ 4 ಗಂಟೆ 48 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳಿಗೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ ಅವರಿಗೆ ಸೂಕ್ತವಾದಂಥ ಬದಲಾವಣೆಗಳು ಈ ದಿನ ಸಂಭವಿಸುತ್ತೆ. ನಿಮ್ಮ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ವರ್ತಕರಿಗೆ, ಲೇವಾದೇವಿಗಾರರಿಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭಗಳಿದೆ. ಇನ್ನು ಈ ದಿನ ಇರುವಂಥ ಬುಧ ಹೋರದಲ್ಲಿ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಪ್ರಾರಂಭ ಮಾಡ್ಬೋದು. ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, MOU ಮಾಡಿಕೊಳ್ಳುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಬುಧ ಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಅನ್ಫೇವರಬಲ್ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ವಿವಾಹದ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪೂರ್ವ ಸಿದ್ಧತೆಯನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಈ ವಿವಾಹದ ಪೂರ್ವ ಸಿದ್ಧತೆಯನ್ನು ಮಾಡಬಾರ್ದು. ಹಾಗೆ ಇಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ದಾಖಲೆಗಳನ್ನು ಪಡ್ಕೊಳ್ಳುವಂಥ ವಿಚಾರ ಆಗಲಿ, ಅಥವಾ ಹಣವನ್ನು ಅಡ್ವಾನ್ಸ್ ಕೊಡುವಂಥ ವಿಚಾರ, ವ್ಯಾಪಾರದ ವಿಸ್ತರಣೆಯ ವಿಚಾರ, ಇದ್ಯಾವುದನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಹಣಕಾಸಿನ ಇನ್ವೆಸ್ಟ್ಮೆಂಟ್ ವಿಚಾರ ನಿಮಗೆ ಒಳ್ಳೆಯ ಲಾಭವನ್ನು ತರಲ್ಲ.
ಹಾಗಾಗಿ ಅನ್ಫೇವರಬಲ್ ಆಗಿರುವಂಥ ಶುಕ್ರ ಹೋರದ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೊರ ಏನಿದೆ, ಇದು ಸ್ವಲ್ಪ ಅನುಕೂಲವನ್ನು ತರುವಂತಹ ಹೊರ. ಇದು ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಅಥವಾ ಮಾರಾಟ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ನೀವು ಈ ದಿನ ಇರುವಂಥ ಕುಜ ಹೋರದಲ್ಲಿ ಆರಂಭ ಮಾಡ್ಬೋದು. ಒಳ್ಳೆಯ ಫಲ, ಒಳ್ಳೆಯ ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ನೀವು ಉತ್ಪನ್ನ ಮಾಡಿರುವಂತಹ ಯಾವುದೇ ರೀತಿಯ ಸಾಮಗ್ರಿಗಳಿರಲಿ, ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೂ ಕೂಡ ನೀವು ಕುಜ ಹೋರವನ್ನು ಅನುಸರಣೆ ಮಾಡಬಹುದು. ಕುಜ ಸ್ವಲ್ಪ ಸ್ಪರ್ಧೆಯನ್ನು ತರುವಂಥವನು, ಆದರೂ ಕೂಡ ಶಾಶ್ವತವಾದಂಥ ಒಂದು ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಈಡೇರುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಪಂಚಾಂಗವೇ ಮುಖ್ಯ ಆಧಾರ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಪಠಣ ಮಾಡಬೇಕು, ಇಲ್ಲ ಶ್ರವಣ ಮಾಡಬೇಕು. ಅದರಲ್ಲೂ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಂಡೆ ನೀವು ಆ ದಿನದ ವಿದ್ಯಮಾನಗಳನ್ನು ಆರಂಭ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಬೇಕು, ಈ ಸಂದರ್ಭದಲ್ಲೇ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಪಂಚಾಂಗ ನಿಮಗೆ ತಿಳಿಸುತ್ತೆ. ಹಾಗಾಗಿನೇ ಇದೊಂದು ಪ್ರಮುಖವಾದಂತಹ, ಅಷ್ಟೇ ಜವಾಬ್ದಾರಿಯುತವಾದಂತಹ ಒಂದು ಮಾರ್ಗದರ್ಶಿ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ವಿವಾಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಆದರೆ ಕೆಲವರಿಗೆ ವಿವಾಹ ಅನ್ನುವಂಥದ್ದೇ ಇಷ್ಟ ಆಗಲ್ಲ. ಆ ಒಂದು ವೈವಾಹಿಕ ಬದುಕನ್ನು ಕಂಡ್ರೆ ಅವರಿಗೆ ದೂರ ಓಡಿ ಹೋಗುವಂತಹ ಒಂದು ಭಾವನೆ ಬರುತ್ತೆ. ಅಂಥವ್ರಿಗೆ ಸನ್ಯಾಸ ಯೋಗ ಪ್ರಬಲವಾಗಿ ಇರುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಹಲವಾರು ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಶಾಸ್ತ್ರ. ಅದು ವ್ಯಕ್ತಿಯನ್ನು ಮಹಾಪುರುಷನನ್ನಾಗಿ ಮಾಡುವಂಥ ಒಂದು ವಿಚಾರವನ್ನು ತಿಳಿಸುತ್ತೆ. ದೈವಿಕ ಪುರುಷನಾಗುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಯೋಗಿ ಆಗುವಂಥ ವಿಚಾರ, ಕೊನೆಗೆ ಸನ್ಯಾಸಿಯಾಗಿ ಇರುವಂಥ ವಿಚಾರಗಳು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುತ್ತೆ. ಹಾಗಾಗಿ ಒಬ್ಬ ರಾಜನನ್ನ ಭಿಕ್ಷುಕನನ್ನಾಗಿ ಮಾಡುವಂಥದ್ದಾಗಲಿ, ಒಬ್ಬ ಭಿಕ್ಷುಕನನ್ನ ಮಹಾರಾಜನನ್ನಾಗಿ ಚಕ್ರವರ್ತಿಯನ್ನಾಗಿ ಮಾಡುವಂಥ ಯೋಗಗಳು ಕೂಡ ಜ್ಯೋತಿಷ್ಯದಲ್ಲಿ ಇದೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಕುಂಡಲಿಯನ್ನು ಗಮನಿಸಿದಾಗ ಯಾರಿಗೆ ಯಾವ ರೀತಿಯ ಯೋಗ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಈ ದಿನ ನಾವು ಬಹಳ ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಸನ್ಯಾಸ ಯೋಗದ ಬಗ್ಗೆ. ಕೆಲವರಿಗೆ ಮದುವೆಯ ವಯಸ್ಸಾದರೂ ಕೂಡ ಮದುವೆ ಆಗಲ್ಲ. ಕೆಲವರಿಗೆ ಮದುವೆಯ ಸಿಸ್ಟಮ್ ಬಗ್ಗೆನೇ ಆಸಕ್ತಿ ಇಲ್ಲ, ನಂಬಿಕೆ ಇರಲ್ಲ. ಹಾಗಾಗಿನೇ ಅವರು ವಿವಾಹವೇ ಬೇಡ ಅನ್ನುವಂಥ ರೀತಿಯಲ್ಲಿ ಸಮಾಜದಿಂದ ಒಂಟಿಯಾಗಿ ಉಳಿಯುವಂಥ ಒಂದು ಪ್ರಯತ್ನದಲ್ಲಿ ಕೆಲವರು ಇರ್ತಾರೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಈ ಸನ್ಯಾಸ ಯೋಗ ಅನ್ನುವಂಥದ್ದು ಬಂದಿರುತ್ತೆ. ಇಲ್ಲಿ ಈ ಸನ್ಯಾಸ ಯೋಗ ಅಥವಾ ಸನ್ಯಾಸತ್ವದ ಬಗ್ಗೆ ಕೆಲವರಿಗೆ ತುಂಬನೇ ಕುತೂಹಲ ಇರುತ್ತೆ. ಆ ವ್ಯಕ್ತಿ ಹೇಗೆ ಜೀವನ ಮಾಡ್ತಾರೆ, ಸಮಾಜದಲ್ಲಿ ಅವರು ಇರ್ತಾರಾ ಇರಲ್ವಾ, ಮನೆಯಿಂದ ದೂರ ಕಾಡಿನಲ್ಲಿ ಹೋಗಿ ವಾಸ ಮಾಡ್ತಾ ಸಾಧನೆಯನ್ನು ಮಾಡ್ತಾರಾ ಇತ್ಯಾದಿ ವಿಚಾರಗಳು ಸಾಮಾನ್ಯವಾಗಿ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಈ ಭೌತಿಕ ಲೋಕದ ಎಲ್ಲ ಸುಖಗಳನ್ನು ಕೂಡ ತೊರೆದು ತಪಸ್ಸಿನ ಜೀವನವನ್ನ ನಡೆಸುವಂಥದ್ದೇ ಸನ್ಯಾಸ ಯೋಗ. ಇಲ್ಲಿ ತಪಸ್ಸು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯಲ್ಲಿ, ಯಾವುದೇ ವಸ್ತುವಿನಲ್ಲಿ, ಯಾವುದೇ ಜೀವನ ಕ್ರಮದಲ್ಲಿ ಅವರಿಗೆ ಆಸಕ್ತಿ ಎನ್ನುವಂಥದ್ದು ಇರಲ್ಲ. ಹಾಗಾಗಿ ಅವರ ಸಾಧನೆಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಆದರೆ ಸಾಂಸಾರಿಕ ಜೀವನ ಅವರಿಗೆ ಬೇಡ, ಬದಲಾಗಿ ಅವರು ಮಂತ್ರ ಯಂತ್ರಗಳನ್ನು ಕಲಿಯುವಂಥದ್ದಾಗಲಿ, ಆಧ್ಯಾತ್ಮಿಕತೆಯಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡುವಂಥದ್ದಾಗಲಿ, ಅಥವಾ ಪುರಾಣಗಳನ್ನು
ಪುಣ್ಯ ಕಥೆಗಳನ್ನು ಓದುವಂಥದ್ದಾಗಲಿ, ಏನೋ ಒಂದು ಸಂಶೋಧನೆಯಲ್ಲೋ, ಒಂದು ಆವಿಷ್ಕಾರದಲ್ಲೋ ಅಥವಾ ಒಂದು ಸೇವೆಯಲ್ಲೋ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು ಇಲ್ಲಿ ಸನ್ಯಾಸತ್ವ ಅಂತ ಹೇಳಿ ಕರಿಬಹುದು. ನಮ್ಮ ಹಿಂದಿನ ಋಷಿ ಮುನಿಗಳು ನಡೆಸ್ತಾ ಇದ್ದಂತಹ ಸನ್ಯಾಸ ಜೀವನವೇ ಬೇರೆ, ಈಗ ನಡೆಸುವಂತಹ ಸನ್ಯಾಸ ಜೀವನ ಅಥವಾ ಸನ್ಯಾಸ ಯೋಗವೇ ಬೇರೆ ಇರುವಂಥದ್ದು. ಸಮಾಜದಲ್ಲೇ ಇರ್ತಾರೆ, ಆದರೆ ಯಾವುದೇ ವಿಷಯಾಸಕ್ತಿ ಅನ್ನುವಂಥದ್ದು ಅವರಿಗೆ ಇರಲ್ಲ. ಹಾಗಾಗಿನೇ ಒಬ್ಬರ ಜಾತಕದಲ್ಲಿ ಸನ್ಯಾಸ ಯೋಗ ಇದೆ ಅಂತ ಹೇಳಿ ಹೇಗೆ ತಿಳ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ನೋಡೋಣ. ಇಲ್ಲಿ ಜಾತಕದಲ್ಲಿ 2ನೇ ಮನೆ ಕುಟುಂಬ ಸ್ಥಾನ, 4ನೇ ಮನೆ ಮಾತೃಸ್ಥಾನ, 7ನೇ ಮನೆ ಕಳತ್ರ ಸ್ಥಾನ. ಇಲ್ಲಿ ಮನುಷ್ಯನ ಜೀವನದಲ್ಲಿ ಈ 2, 4 ಮತ್ತು 7ನೇ ಮನೆಗೆ ಸಂಬಂಧ ಹೊಂದಿದ್ದೇ ಅವರಿಗೆ ಸಾಂಸಾರಿಕವಾಗಿ ತುಂಬಾ ಆಕರ್ಷಣೆ ಇರುತ್ತೆ. ಅಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೇಷನ್ ತುಂಬಾ ಇರುವಂಥದ್ದು. ಹಾಗಾಗಿನೇ ಅಂಥವ್ರಿಗೆ ಸಂಸಾರದ ಕಡೆನೆ ಆಸಕ್ತಿ. ಅದನ್ನ ಹೊರತುಪಡಿಸಿದ್ರೆ ಈ ಮನೆಗಳ ಅಧಿಪತಿಗಳು ಬಲಹೀನರಾಗಿದ್ರೆ ಅಥವಾ ಬಲಿಷ್ಠವಾದಂತಹ ಶನಿ ಅಥವಾ ಕೇತು ಈ ಮನೆಗಳ ಮೇಲೆ ಏನಾದರೂ ಪ್ರಭಾವ ಬೀರಿದ್ರೆ ಅಂಥ ವ್ಯಕ್ತಿಗಳು ಮನೆಯನ್ನ ತೊರೆದು ಸನ್ಯಾಸ ಜೀವನವನ್ನು ನಡೆಸುವಂತ ಒಂದು ಪ್ರಯತ್ನದಲ್ಲಿ ಇರ್ತಾನೆ. ಇನ್ನು ಯಾವುದೇ ಜಾತಕದಲ್ಲಿ ಲಗ್ನ ವ್ಯಕ್ತಿಯ ದೇಹ ಅಂತ ಹೇಳಿ ಗುರುತಿಸುವಂಥದ್ದು, ಚಂದ್ರ ಅವನ ಮನಸ್ಸು. ಹಾಗಾಗಿ ಲಗ್ನ ಮತ್ತೆ ಚಂದ್ರನ ಮೇಲೆ ಈ ಶನಿ ಮತ್ತೆ ಕೇತು ಇವುಗಳ ಪ್ರಭಾವ ಏನಾದರೂ ಇದ್ರೆ ಅಂಥವರು ಕೂಡ ಸಾಮಾನ್ಯವಾಗಿ ವಿಭಿನ್ನವಾಗಿ ಆಲೋಚನೆಯನ್ನ ಮಾಡುವಂಥವ್ರು, ವಿಭಿನ್ನ ರೀತಿಯ ಚಟುವಟಿಕೆಗಳನ್ನು ಮಾಡುವಂಥವ್ರು, ಅಂಥವರು ಕೂಡ ಸನ್ಯಾಸವನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಲಗ್ನದ ಅಧಿಪತಿ ಕುಜ, ಗುರು ಅಥವಾ ಶುಕ್ರ ಏನಾದರೂ ಆಗಿದ್ರೆ, ಮತ್ತೆ ಅದೇ ಜಾತಕದಲ್ಲಿ ಶನಿಯು ಲಗ್ನವನ್ನು ಹೊಂದಿದ್ದರೆ, ಗುರು 9ನೇ ಮನೆಯಲ್ಲಿದ್ದಾಗ ಅಂತಹ ವ್ಯಕ್ತಿಗಳಿಗೆ ಸಾಂಸಾರಿಕ ಬದುಕಿನಲ್ಲಿ ಆಸಕ್ತಿ ಇರಲ್ಲ. ಅವರು ತೀರ್ಥಯಾತ್ರೆಗೆ ಹೋಗುವಂಥದ್ದು, ಮನೆಯಿಂದ ಬಹುಕಾಲ ದೂರನೇ ಉಳಿಯುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇದು ಕೂಡ ಸನ್ಯಾಸ ಯೋಗದ ಬಗ್ಗೆನೇ ಅವರಿಗೆ ಒಲವಿದೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಇನ್ನು 10ನೇ ಮನೆ ಅಧಿಪತಿ 4 ಪ್ರಬಲ ಗ್ರಹಗಳೊಂದಿಗೆ, ಅದರಲ್ಲಿ ಶನಿ ಮತ್ತೆ ಕೇತು ಅನ್ನುವಂಥದ್ದು ಇರಬೇಕು. ಅಂಥವರ ಅಂದ್ರೆ 4 ಗ್ರಹಗಳ ಜೊತೆಯಲ್ಲಿ 8ನೇ ಮನೆಯಲ್ಲಿ ಏನಾದರೂ ಇದ್ರೆ ಅವರಿಗೆ ಸನ್ಯಾಸತ್ವ ಅನ್ನುವಂಥದ್ದು ಬರುತ್ತೆ. ಒಬ್ಬ ರಾಜ ಆಗಿದ್ರೂ ಕೂಡ ಅವನು ಎಲ್ಲವನ್ನ ತೊರೆದು ಭಿಕ್ಷುಕನಾಗಿ ಸನ್ಯಾಸಿ ಜೀವನವನ್ನು ನಡೆಸುವಂತಹ ಸಂದರ್ಭಗಳು ಬರುತ್ತೆ. ಇನ್ನು 9ನೇ ಮನೆಯ ಅಧಿಪತಿ ಬಲಶಾಲಿಯಾಗಿದ್ದು 9ನೇ ಅಥವಾ 5ನೇ ಮನೆಯಲ್ಲಿ ಏನಾದರೂ ಆ 9ರ ಅಧಿಪತಿ ಇದ್ದಾಗ, ಜೊತೆಗೆ ಗುರು ಮತ್ತೆ ಶುಕ್ರ ಗ್ರಹಗಳು ಅವನನ್ನ ವೀಕ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಯುತಿ ಏನಾದರೂ ಇದ್ರೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ಅವರು ಮಾಂತ್ರಿಕರಾಗ್ತಾರೆ. ಮಂತ್ರಗಳನ್ನ ಅವರು ಹೇಳುವಂಥದ್ದು, ಮಾಂತ್ರಿಕ ಶಕ್ತಿ ಅವರಿಗೆ ಸಿದ್ಧಿಸತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಸನ್ಯಾಸ ಯೋಗ ಅನ್ನುವಂಥದ್ದು ನಾವು ಕುಂಡಲಿಯಲ್ಲಿರುವಂತಹ ಗ್ರಹಗಳ ಒಂದು ಸ್ಥಿತಿಯನ್ನು ನೋಡಿದಾಗ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ಸೂರ್ಯ, ಶನಿ ಮತ್ತೆ ಗುರು ಇವರು ಬಲವಾದಂತಹ ಯೋಗ 8ನೇ ಮನೆಯಲ್ಲಿದ್ದಾಗ, ಇದರಲ್ಲಿ ಯಾವುದೇ ಗ್ರಹವನ್ನ 8ನೇ ಮನೆ ಹೊಂದಿದ್ರೆ ಆ ವ್ಯಕ್ತಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ, ಧರ್ಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅಂಥವರು ಸಾಮಾನ್ಯವಾಗಿ ಈ ವೈವಾಹಿಕ ಬದುಕಿಗೆ ಇಷ್ಟಪಡಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ಕೇತು ಮತ್ತೆ ಗುರು ಮೋಕ್ಷಕ್ಕೆ ಕಾರಣರಿವರೇನೆ. 12ನೇ ಮನೆ ಇಲ್ಲಿ ವಿಶೇಷವಾಗಿ ಈ ಒಂದು ಮೋಕ್ಷವನ್ನ ಪ್ರತಿನಿಧಿಸುವಂಥ ಮನೆ. ಹಾಗಾಗಿನೇ ಇಲ್ಲಿ ಶನಿ ಮತ್ತೆ ಕೇತು ಈ ಮನೆಯಲ್ಲಿ ಇದ್ದಾಗ ಕೂಡ ಆ ವ್ಯಕ್ತಿ ತೊಂದರೆಗಳಿಗೆ ಒಳಗಾಗಿ ಅಂಥವರು ಈ ಸಾಂಸಾರಿಕ ಬದುಕನ್ನೇ ದೂರ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಶನಿ ಮತ್ತೆ ಈ ಕೇತುವಿನ ಸಂಯೋಗ ಅನ್ನುವಂಥದ್ದು ಇರಬಾರ್ದು ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗೆ ಇಲ್ಲಿ ಸನ್ಯಾಸತ್ವ ಅನ್ನುವಂಥದ್ರಲ್ಲಿ 7 ವಿಧಗಳಿದೆ. ರವಿಯಿಂದ ಶನಿಯವರೆಗೂ ಕೂಡ ಈ ಸಪ್ತಗ್ರಹರು ಸನ್ಯಾಸ ಯೋಗವನ್ನ ಕೊಡುವಂಥವ್ರು. ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿಗೆ ಸನ್ಯಾಸ ಯೋಗ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಈ ಗ್ರಹಗಳೇ ಮುಖ್ಯ ಕಾರಣ. ಇಲ್ಲಿ ರವಿಯಿಂದ ಸನ್ಯಾಸ ಯೋಗ ಏನಾದರೂ ಬಂದಿದ್ರೆ ಅಂಥವರು ಕಾಡುಗಳಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ, ಸಮಾಜದಿಂದ ದೂರ ಇರ್ತಾರೆ. ಇವರನ್ನೇ ವನ್ಯ ಸನ್ಯಾಸಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಚಂದ್ರನಿಂದ ಏನಾದರೂ ಸನ್ಯಾಸ ಯೋಗ ಬಂದಿದ್ರೆ ಅಂಥವರು ದೇವತಾ ದೀಕ್ಷೆಯನ್ನ ಪಡ್ಕೊಂಡಿರ್ತಾರೆ. ಹಾಗೆ ವೈಷ್ಣವ ದೀಕ್ಷೆಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ದೇವಾಲಯಗಳ ನಿರ್ಮಾಣ, ದೇವಾಲಯಗಳ ಉಸ್ತುವಾರಿ ನೋಡ್ಕೊಳ್ಳುವಂಥದ್ದು, ದೇವಾಲಯಗಳನ್ನ ಭೇಟಿ ಮಾಡುವಂಥದ್ದು, ಇಲ್ಲಿ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅಂಥವರು ಚಂದ್ರನಿಂದ ಸನ್ಯಾಸ ಯೋಗ ಬರುವಂಥದ್ದು, ಇದನ್ನೇ ವೃದ್ಧ ಸನ್ಯಾಸಿ ಅಂತ ಹೇಳಿ ಕರೆಯುವಂಥದ್ದಿದೆ. ಕೆಲವರು ನೋಡಿ ವಯಸ್ಸಾದ ಮೇಲೆ ದೇವಾಲಯಗಳ ದರ್ಶನ ಮಾಡುವಂಥದ್ದನ್ನೇ ಕಾಯಕವಾಗಿ ಇಟ್ಕೊಂಡಿರ್ತಾರೆ. ಅಂಥವರು ಚಂದ್ರನಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ.
ಇನ್ನು ಕುಜನಿಂದ ಸನ್ಯಾಸ ಯೋಗ ಬರುವಂಥದ್ದು ಅಂದರೆ ಇದು ಶಾತ್ವ ಸನ್ಯಾಸಿ ಅಂತ ಹೇಳ್ತಾರೆ. ಇಂಥವ್ರಿಗೆ ಸಮಾಜದ ಸಂಪರ್ಕ ಇದ್ದೇ ಇರುತ್ತೆ. ಹಾಗಾಗಿ ಸಮಾಜದೊಳಗೆ ಇದ್ದುಕೊಂಡೇ ನಿರ್ಲಿಪ್ತರಾಗಿ ಇರುವಂತಹ ಸಂದರ್ಭ. ಹಾಗಾಗಿ ಅವರು ಕಾಷಾಯ ವಸ್ತ್ರಗಳನ್ನು ಧರಿಸುವಂಥದ್ದಿದೆ. ಮನೆಯಲ್ಲೇ ಇರ್ತಾರೆ, ಮನೆಯವರಂತನೇ ಊಟ ತಿಂಡಿಗಳು ನಡೀತಾ ಇರುತ್ತೆ. ಆದರೆ ಅವರ ಕೆಲವೊಂದು ಸಂಸ್ಕಾರಗಳು ಮಾತ್ರ ವಿಭಿನ್ನವಾಗಿರುತ್ತೆ. ಇನ್ನು ಬುಧನಿಂದ ಸನ್ಯಾಸ ಯೋಗ, ಇದು ಆಜೀವಕ ಸನ್ಯಾಸಿ ಅಂತ ಹೇಳಿ ಇವರನ್ನ ಕರೀತಾರೆ. ಇವರು ಬಾಲ್ಯದಲ್ಲೇ ದೀಕ್ಷೆಯನ್ನು ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ಇವರಿಗೆ ವಿವಾಹ ಅನ್ನುವಂಥದ್ದು ಇರಲ್ಲ. ಕೆಲವರು ಮಠಾಧಿಪತಿಗಳು, ಪೀಠಾಧಿಪತಿಗಳನ್ನು ನೀವು ನೋಡಿರಬಹುದು. 8ನೇ ವಯಸ್ಸಿಗೋ 12ನೇ ವಯಸ್ಸಿಗೋ ಅವರನ್ನು ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಆ ಒಂದು ಮಠಕ್ಕೆ ಉತ್ತರಾಧಿಕಾರಿ ಅಂತ ಹೇಳಿ ನೇಮಿಸ್ಬಿಡ್ತಾರೆ. ಅಂಥವ್ರಿಗೆ ಮದುವೆ ಅನ್ನುವಂಥದ್ದು ಆಗಲ್ಲ. ಇನ್ನು ಗುರುವಿನಿಂದ ಏನಾದರೂ ಸನ್ಯಾಸ ಯೋಗ ಬಂದರೆ ಇದನ್ನ ಭಿಕ್ಷು ಸನ್ಯಾಸಿ ಅಂತ ಹೇಳಿ ಕರೀತಾರೆ. ಸಮಾಜದಿಂದ ಇವರು ಸಾಕಲ್ಪಡುವಂಥವ್ರು, ಸಮಾಜವೇ ಇವರನ್ನು ನೋಡಿಕೊಳ್ಳುತ್ತೆ. ಭಿಕ್ಷು ಅಂತ ಹೇಳಿದ್ರೆ ಭಿಕ್ಷೆಯನ್ನು ಬೇಡಿ ಇವರು ಜೀವನವನ್ನು ನಡೆಸುವಂಥ ಸನ್ಯಾಸಿಗಳು. ಆದರೆ ಇವರು ಸಮಾಜದಿಂದ ದೂರ ಇರ್ತಾರೆ. ಇನ್ನು ಶುಕ್ರನಿಂದ ಸನ್ಯಾಸ ಯೋಗ ಬರುವಂಥದ್ದು ಚರಕ ಸನ್ಯಾಸಿ ಅಂತ ಹೇಳುವಂಥದ್ದು. ಇವರು ಯೋಗಾಭ್ಯಾಸವನ್ನ ಮಾಡುವಂತಹ ಸನ್ಯಾಸಿಗಳಿವರು. ಇನ್ನು ಶನಿಯಿಂದ ಸನ್ಯಾಸಿ ಯೋಗ ಬರುವಂಥದ್ದು ದಿಗಂಬರ ಸನ್ಯಾಸಿಗಳು ಅಂತಾರೆ. ಇಲ್ಲಿ ಶ್ವೇತಾಂಬರರು ಮತ್ತೆ ದಿಗಂಬರರು ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಆಗುತ್ತೆ. ಅಂದ್ರೆ ಆ ಬಟ್ಟೆಯನ್ನು ಹಾಕಿಕೊಂಡು ಇರಬೇಕು ಅನ್ನುವಂಥದ್ರ ಆಸೆ ಕೂಡ ಅವರಿಗೆ ಇರಲ್ಲ. ಹಾಗಾಗಿ ಬೇರೆ ಸನ್ಯಾಸಿಗಳಾದರೆ ಯಾವುದೋ ಒಂದು ಕಾಷಾಯ ವಸ್ತ್ರವನ್ನು, ಬಿಳಿಯ ವಸ್ತ್ರವನ್ನು ತೊಟ್ಟು ದೇಹವನ್ನು ಮರೆ ಮಾಡಿಕೊಳ್ಳುವಂಥದ್ದಿದೆ. ಆದರೆ ಇಲ್ಲಿ ಬಹಳ ವಿಶೇಷ, ಶನಿಯಿಂದ ಏನಾದರೂ ಸನ್ಯಾಸಿ ಯೋಗ ಬಂದರೆ ಅದು ಕಡು ನಿರ್ಲಿಪ್ತತೆ ಅನ್ನುವಂಥದ್ದು ಇರುತ್ತೆ. ಬಟ್ಟೆ ಕೂಡ ಬೇಡ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಇರುವಂಥವ್ರು. ಹಾಗಾಗಿನೇ ಇಲ್ಲಿ ಈ 7 ವಿಧದ ಸನ್ಯಾಸಗಳು 7 ಗ್ರಹಗಳಿಂದ ಬರುವಂಥದ್ದು. ಇನ್ನು ಯಾವುದೇ ಒಂದು ಭಾವದಲ್ಲಿ 10ನೇ ಮನೆಯ ಅಧಿಪತಿಯ ಜೊತೆಗೆ 3 ಗ್ರಹಗಳು ಏನಾದರೂ ಸೇರಿಕೊಂಡಿದ್ರೆ, ಅಲ್ಲಿ ಈ ಚತುರ್ಥ ಗ್ರಹ ಅಂತ ಏನು ಹೇಳ್ತೀವಿ, ಒಂದೇ ರಾಶಿಯಲ್ಲಿ ಸ್ಥಿತರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಯಾಸ ಯೋಗ ಬರುವಂಥದ್ದಿದೆ. ಅದರಲ್ಲೂ ಈ 2ನೇ ಮನೆ, 4ನೇ ಮನೆ, 7ನೇ ಮತ್ತೆ 12ನೇ ಮನೆ ಏನಿದೆ, ಈ ಭಾವಗಳು ಸನ್ಯಾಸ ಯೋಗಕ್ಕೆ ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಡಬೇಕಾದಂತಹ ಭಾವಗಳಿದು. ಇನ್ನು ದ್ರೇಕಾಣದಿಂದ 2, 5, 6, 24 ಮತ್ತೆ 32ನೇ ದ್ರೇಕಾಣಗಳಲ್ಲಿ ಜನನ ಆಗಿದ್ರೆ ಅಂಥವರು ಸನ್ಯಾಸಿಗಳಾಗೇ ಇರ್ತಾರೆ. ಇನ್ನು ಮೇಷರಾಶಿಯ 9, 10, 12, 15, 24 ಮತ್ತೆ 33ನೇ ಅಂಶಗಳಲ್ಲಿ ಜನನವಾದರೆ ಅವರು ಕೂಡ ಸನ್ಯಾಸಿಗಳಾಗುವಂಥ ಒಲವನ್ನು ತೋರಿಸ್ತಾ ಇರ್ತಾರೆ. ಇನ್ನು ವೃಷಭದಲ್ಲಿ 12ನೇ ಅಂಶ, ಮಿಥುನದಲ್ಲಿ 40ನೇ ಅಂಶ, ಸಿಂಹದಲ್ಲಿ 60ನೇ ಅಂಶ, ಮಕರದಲ್ಲಿ 60ನೇ ಅಂಶಗಳಲ್ಲಿ ಜನನವಾದರೂ ಕೂಡ ಅವರು ಸನ್ಯಾಸಿಗಳಾಗ್ತಾರೆ. ಇನ್ನು ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ 2, 4, 7 ಮತ್ತೆ 12ನೇ ಭಾವಗಳು ಕೆಟ್ಟದ್ದು. ಜೊತೆಗೆ ದ್ರೇಕಾಣಗಳಲ್ಲಿ, ಈಗಾಗಲೇ ಹೇಳಿರುವಂತಹ ದ್ರೇಕಾಣಗಳಲ್ಲಿ ಜನಿಸಿದಾಗ ಸನ್ಯಾಸ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ವ್ಯಕ್ತಿಗೆ ಈ ಸನ್ಯಾಸಿ ಯೋಗದ ಬಗ್ಗೆ ಒಲವಿದೆಯಾ, ಸಾಂಸಾರಿಕವಾಗಿ ವಿವಾಹ ಆಗೋದ್ರಲ್ಲಿ ಒಲವಿದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಕುಂಡಲಿಯಿಂದ ನೋಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಹುಡುಗನನ್ನೋ ಹುಡುಗಿಯನ್ನೋ ಸಕಾಲಕ್ಕೆ ಮದುವೆ ಆಗಿಲ್ಲ ಅಂತ ಹೇಳಿ ಒತ್ತಾಯಪಡಿಸುವುದರ ಬದಲಿಗೆ ಅವರ ಜಾತಕವನ್ನು ಪರಿಶೀಲನೆ ಮಾಡಿ ಅವರಿಗೆ ಏನಾದರೂ ಈ ರೀತಿಯ ಸನ್ಯಾಸ ಯೋಗ ಇದೆಯಾ, ಅದಕ್ಕೆ ಅವರು ವಿವಾಹಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ನಿಷ್ಕರ್ಷೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಯಾರಾದರೂ ಬಲ್ಲವರಿಂದ ಈ ಕುಂಡಲಿಯನ್ನು ವಿಮರ್ಶೆ ಮಾಡಿಸಿ ಅದರಲ್ಲಿ ಸನ್ಯಾಸಿ ಯೋಗ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಆಗ ಅವರ ಬದುಕು ಹಸನಾಗುತ್ತೆ, ಸಂತೋಷದ ಜೀವನ ನಡೆಸಲಿಕ್ಕೆ ಅವಕಾಶ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಸುಲಭದಲ್ಲಿ ಈ ದಿನ ಪೂರ್ಣಗೊಳಿಸ್ತೀರಿ. ಹಾಗಾಗಿ ಈ ಆರಂಭಿಕ ಅಡೆತಡೆಗಳು ಈ ದಿನ ತುಂಬ ಕಡಿಮೆ ಇದೆ. ಆ ಒಂದು ಅಡೆತಡೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸರ್ವ ವಿಧದ ಪ್ರಯತ್ನವೂ ಕೂಡ ನಿಮ್ಮಿಂದ ಆಗುವಂಥದ್ದಿದೆ. ಅದಕ್ಕೆ ಬೇರೆ ಎಲ್ಲಿಂದಲಾದರೂ ಒಂದು ಇನ್ಫ್ಲೂಯೆನ್ಸ್ ಬೇಕಾ, ಯಾವುದಾದ್ರೂ ಒಂದು ಪ್ರಭಾವವನ್ನು ಅಲ್ಲಿ ತರಬೇಕಾ ಅನ್ನುವಂಥ ವಿಚಾರದವರೆಗೂ ಕೂಡ ಈ ದಿನ ನೀವು ಆಲೋಚನೆ ಮಾಡುವಂಥದ್ದಿದೆ. ಒಟ್ಟಾರೆ ಶತಾಯ ಗತಾಯ ಆ ಕೆಲಸ ಆಗಬೇಕು, ಅದೊಂದೇ ನಿಮ್ಮ ಮನಸ್ಸಿನಲ್ಲಿರುವಂಥ ಅಜೆಂಡಾ.
ಹಾಗಾಗಿ ಕೈ ಹಿಡಿದ ಕೆಲಸವನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಲವಾಗಿ ಈ ದಿನ ಇದೆ. ಇನ್ನು ವ್ಯಾಪಾರದಲ್ಲಿ ತುಂಬ ಪ್ರಗತಿ ಇದೆ ಈ ದಿನ ನೋಡಿ. ಹಾಗಾಗಿ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ. ಹಾಗೆ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಇರ್ಬೋದು, ನಿಮ್ಮ ವ್ಯಾಪಾರದ ವಿಸ್ತರಣೆ ಇರ್ಬೋದು, ಇದರ ಬಗ್ಗೆ ಕೂಡ ಈ ದಿನ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದ್ದರೆ ಮುಂದೆ ಅದು ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಹೊಸ ಕೆಲವೊಂದು ಭೌತಿಕ ಸೌಕರ್ಯಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ವಾಹನ ಇರ್ಬೋದು, ಮನೆಯ ದುರಸ್ತಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು, ಇತ್ಯಾದಿ ವಿಚಾರಗಳಲ್ಲಿ ಈ ಸಂದರ್ಭದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಇದನ್ನೇ ಈ ದಿನ ನೀವು ಮುಂದುವರಿಸೋದ್ರಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯೋಗ್ಯತೆಯೇನು, ನಿಮ್ಮ ಶಕ್ತಿಯೇನು, ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಇದನ್ನು ಬಳಸ್ಕೊಳ್ಳಿ. ಮೇಲಧಿಕಾರಿಗಳು ಕೂಡ ಸಂತೃಪ್ತರಾಗ್ತಾರೆ. ಸಹೋದ್ಯೋಗಿಗಳು ಕೂಡ ನಿಮ್ಮ ಸಹಾಯಕ್ಕೆ ಅಥವಾ ಕೆಲಸದ ಜೊತೆಯಲ್ಲಿ ಅವರ ಒಂದು ಸಹಕಾರ ಕೂಡ ನಿಲ್ಲತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಯತ್ನಪೂರ್ವಕವಾದಂತಹ ದಿನ, ಫಲಿತಾಂಶಗಳು ಧನಾತ್ಮಕವಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಚಟುವಟಿಕೆಗಳಲ್ಲಿ, ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದೆ. ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೂ ಕೂಡ ಅಲ್ಲಿ ಒಂದು ಗೊಂದಲದ ಪರಿಸ್ಥಿತಿಯಲ್ಲೇ ಕೆಲಸಗಳು ಆರಂಭ ಆಗಬೇಕು. ಏಕೆಂದರೆ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಒತ್ತಡ ಇದೆ, ಆದರೆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿಲ್ಲ. ಅಂಥ ಒಂದು ಅಹಿತಕರವಾದಂಥ ಪರಿಸ್ಥಿತಿಯಲ್ಲೇ ಕೆಲಸಗಳನ್ನು ಆರಂಭ ಮಾಡುವಂಥ ಸಂದರ್ಭ ಬರಬಹುದು. ಹಾಗಾಗಿ ಒಲ್ಲದ ಮನಸ್ಸಿನಿಂದಲೇ ಕೆಲಸಗಳ ಕಡೆ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳು ನಿಮ್ಮಲ್ಲಿ ಇರುವಂಥ ಕೆಲವೊಂದು ದೌರ್ಬಲ್ಯಗಳನ್ನು, ಕೆಲವೊಂದು ದೋಷಗಳನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ನೀವು ಮಾಡಿರುವಂಥ 99 ಒಳ್ಳೆಯ ಕೆಲಸಗಳು ಅವರ ಕಣ್ಣಿಗೆ ಬಿದ್ದಿಲ್ಲ, ಆದರೆ ಒಂದೇ ಒಂದು ಸಣ್ಣ ಕೆಲಸ, ಒಂದೇ ಒಂದು ತಪ್ಪಾಗಿರುವಂಥ ಕೆಲಸ ಕಾರ್ಯಗಳನ್ನೇ ಈ ದಿನ ಹುಡುಕಿ ಹೇಳುವಂಥ ಸಂದರ್ಭ ಇದೆ. ಈ ಒಂದು ವಿದ್ಯಮಾನವನ್ನು ಗಮನಿಸಿದ್ರೆ ನಿಮ್ಮ ಪ್ರಗತಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬೇರೆಯವರ ಜೊತೆಯಲ್ಲಿ ನಿಮ್ಮನ್ನು ಈಕ್ವೇಷನ್ ಮಾಡುವಂಥದ್ದು, ನಿಮ್ಮನ್ನು ಹೋಲಿಕೆ ಮಾಡುವಂಥದ್ದು, ಇದರಿಂದ ಅವರಿಗೆ ಮನಸ್ಸಿಗೆ ಸಂತೃಪ್ತಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಹಾಗಾಗಿನೇ ಇಲ್ಲ ಸಲ್ಲದ ಆರೋಪಗಳು ಬರುವಂಥ ಸಾಧ್ಯತೆ ಇದೆ. ಅದನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ. ಅಂತಹ ಆರೋಪಗಳಲ್ಲಿ ಸತ್ಯತೆ ಇಲ್ಲ ಅನ್ನುವಂಥ ವಿಚಾರ. ಆದರೆ ಇದೆಲ್ಲವೂ ಕೂಡ ಮನಸ್ಸಿಗೆ ಒಂದು ಅರ್ಥಕ್ಕೆ ಒಂದು ಒತ್ತಡವನ್ನು ತರುವಂಥ ವಿದ್ಯಮಾನಗಳೇ. ಸುಮ್ಮನೆ ಇದ್ದರೂ ಕೂಡ ಈ ದಿನ ಏನೋ ಒಂದು ಎಡವಟ್ಟಾಗುವಂಥದ್ದು ಇದ್ದೇ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಕ್ಕಳ ಸಲುವಾಗಿ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಕೂಡ ಇದೆ. ಹೈ ಎಕ್ಸ್ಪೆಕ್ಟೇಷನ್ ಇದೆ, ಅದನ್ನು ಮೀಟ್ ಮಾಡಲಿಕ್ಕೆ ನಿಮ್ಮವರಿಂದ ನಿಮಗೆ ಆಗಲ್ಲ. ಹಾಗಾಗಿನೇ ಅಂತಹ ಸಂದರ್ಭದಲ್ಲಿ ನಿರಾಸೆಗಳು ಉಂಟಾಗುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರೆಗೂ ಕೂಡ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಧ್ಯಮ ಫಲಗಳ ಯೋಗ ಇರುವಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನದ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಹಾಗಾಗಿನೇ ನಿಧಾನ ಗತಿಯಲ್ಲಿ ಕೆಲವು ಕೆಲಸ ಕಾರ್ಯಗಳು ನಡೆದರೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಯಾವ ಕೆಲಸದಿಂದ ಯಾವ ಲಾಭ ಇದೆ, ಅನುಕೂಲ ಇದೆ ಅನ್ನುವಂಥದ್ದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೇ ಕಷ್ಟವಾಗುತ್ತೆ. ಕೊನೆಯ ಕ್ಷಣದಲ್ಲಿ ಇಂತಹ ಸನ್ನಿವೇಶಗಳು ಬದಲಾವಣೆಗೆ ಒಳಪಟ್ಟಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ದಿನ ಯಾರಿಗೂ ಕೂಡ ಭರವಸೆಯನ್ನು ಕೊಡಬೇಡಿ, ಯಾರಿಗೂ ಕೂಡ ನೀವು ಕೆಲಸದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಬೇಡಿ. ಇನ್ನು ಈ ದಿನದಲ್ಲಿ ಗೃಹ ಕಲಹಗಳಿಂದ ಸ್ವಲ್ಪ ಕ್ಲೇಶ ಉಂಟಾಗುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಏನೋ ಒಂದು ತೊಂದರೆ ತಾಪತ್ರಯಗಳು ಇರುವಂಥದ್ದು, ಕೆಲವನ್ನ ಹೇಳಿಕೊಳ್ಳಿಕ್ಕಾಗತ್ತೆ, ಕೆಲವನ್ನ ಹೇಳಿಕೊಳ್ಳಲಾಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ಈ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಇನ್ನು ವ್ಯಾಪಾರಕ್ಕೆ ಮಾಡೋಗುವಂಥ ಒಂದು ಪ್ರಯಾಣ ಏನಿದೆ ಅದರಲ್ಲೂ ಕೂಡ ಅಡಚಣೆ ಇದೆ. ಈ ವ್ಯಾಪಾರದ ಸಂದರ್ಭದಲ್ಲೇ
ನಿಮಗೆ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ, ಮಾತಿನಿಂದಲೇ ಆಗುವಂಥದ್ದು. ಹಾಗಾಗಿ ಒಂದು ಸಲ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಆಡಿ ಅವರು ನಮ್ಮ ಶತ್ರುಗಳು, ನಮಗೆ ವಿರುದ್ಧವಾಗಿದ್ದಾರೆ ಅನ್ನುವಂಥ ಭಾವನೆ ಏನಾದರೂ ಬಂದರೆ ಅಂಥವ್ರನ್ನು ಮತ್ತೆ ಹತ್ತಿರ ಸೇರಿಸುವಂಥ ಒಂದು ಪ್ರಯತ್ನ ಸದ್ಯಕ್ಕಂತೂ ಇರಲ್ಲ. ಹಾಗಾಗಿನೇ ಬಹಳ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಸಂದರ್ಭ ಇದು. ಇನ್ನು ಈ ದಿನ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಇದು ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂಥದ್ದು. ಇನ್ನು ಯಾವ ವಸ್ತುವಿನ ಅಗತ್ಯತೆ ಇದೆ, ಯಾವುದರಲ್ಲಿ ಇಲ್ಲ ಅನ್ನುವಂಥದ್ದರ ಮೊದಲು ನಿಶ್ಚಯ ಮಾಡಿಕೊಂಡು ನಂತರದಲ್ಲಿ ನೀವು ಖರೀದಿ ಪ್ರಕ್ರಿಯೆಗೆ ಕೈ ಹಾಕ್ಬೋದು. ಅಲ್ಲಿಯವರೆಗೆ ಸ್ವಲ್ಪ ತಟಸ್ಥರಾಗಿ ಇರುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ. ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಆಸಕ್ತಿಯಿಂದಲೇ ಆರಂಭ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದಿದೆ. ಅದರಲ್ಲೂ ನಿಮ್ಮ ಸ್ವಂತ ನಿರ್ಣಯ, ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವು ನಿರ್ಣಯ ಕೈಗೊಂಡರೂ ಕೂಡ ಅದು ಕುಟುಂಬಕ್ಕೂ ಕೂಡ ಒಳ್ಳೆಯದನ್ನೇ ತರುತ್ತೆ. ಇನ್ನು ಈ ದಿನದಲ್ಲಿ ಸ್ನೇಹಿತರಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ನೆರವು ಕೂಡಿ ಬರುವಂಥದ್ದು ಆಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ವಿವಾದಗಳಿದ್ದರೆ, ಸಮಸ್ಯೆಗಳಿದ್ದರೆ, ತೊಂದರೆಗಳಿದ್ದರೆ ಅದು ಬಗೆಹರಿಯಲಿ ಅನ್ನುವಂಥ ಒಂದು ಮನಸ್ಸಿದ್ದರೆ ಈ ದಿನ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ ಅದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಉತ್ಸಾಹದಿಂದಲೇ ಮುಂದೆ ಸಾಗುವಂಥದ್ದು ಇದೆ. ಎಲ್ಲಿ ಉತ್ಸಾಹ ಇದೆಯೋ ಅಲ್ಲಿ ಆಸಕ್ತಿ ಇರುತ್ತೆ. ಆಸಕ್ತಿ ಇದ್ದಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ತೀರಿ. ಕೆಲಸದಿಂದ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ವಿಶೇಷವಾಗಿ ಉದ್ಯೋಗದಲ್ಲಿ ಮಾಡಿರುವಂತಹ ಕೆಲಸಕ್ಕೆ ಒಳ್ಳೆ ಮಾನ್ಯತೆ ನಿಮಗೆ ಸಿಕ್ಕತ್ತೆ, ರೆಕಗ್ನಿಷನ್ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನೀವು ಅತ್ಯುತ್ತಮವಾದಂಥ ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗಿರುವಂಥ ಒಂದು ಇಚ್ಛಾಶಕ್ತಿ ಎಷ್ಟಿದೆ ಅನ್ನೋಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಅದನ್ನು ನೀವು ಬಳಸ್ಕೊಳ್ಳುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದರಿಂದ ಬರುವಂಥ ಫಲಿತಾಂಶದಿಂದ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ, ನಿಮ್ಮ ಒಂದು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದನ್ನೇ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಸಂದರ್ಭ ಅನ್ನುವಂಥ ವಿಚಾರ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಏನಿದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಪರಿಚಯ ಆಗುವಂಥ ಸಂದರ್ಭ ಇದು. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಚಟುವಟಿಕೆಗಳಲ್ಲಾಗಲಿ ನಿಮಗೆ ಪೂರ್ಣವಾದ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ಮಧ್ಯಮ ಫಲ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾದ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಒಂದು ನಿಷ್ಠೆ ಏನಿದೆ, ಸಮಯ ಪ್ರಜ್ಞೆ ಏನಿದೆ, ಅದನ್ನು ತೋರಿಸಲಿಕ್ಕೆ ಈ ದಿನ ನಿಮ್ಮಿಂದ ಸಾಧ್ಯ ಆಗಲ್ಲ. ಮನಸ್ಸು ಇದ್ರೂ ಕೂಡ ಕೆಲಸಗಳು ಮುಂದುವರಿಯಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ಬೇರೆಯವರನ್ನು ಕೂಡ ನೀವು ದೂಷಿಸುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನೇ ದೂಷಿಸ್ತೀರಿ. ಹಾಗಾಗಿ ನಿಮ್ಮದಲ್ಲದ ತಪ್ಪಿಗೂ ಕೂಡ ಈ ದಿನ ನೀವು ಬೇರೆಯವರನ್ನ ಹೊಣೆಗಾರನನ್ನಾಗಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಆಗುವಂಥ ಅನಾಹುತಗಳಾಗಲಿ, ನಷ್ಟಗಳಾಗಲಿ, ಅದಕ್ಕೆ ಬೇರೆಯವರು ಕಾರಣ ಅನ್ನುವಂಥ ಒಂದು ಕಾರ್ಯಕಾರಣ ಸಂಬಂಧವನ್ನು ಹುಡುಕುವಂಥದ್ದು ಇದೆ. ಇದೆಲ್ಲ ಒಂದು ಎಸ್ಕೇಪಿಸಮ್. ಇದು ಅಂದರೆ ಒಂದು ಕುಂಟು ನೆಪ ಹೇಳಿ ನಿಮ್ಮಿಂದ ನೀವು ಈ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಿಂದ ಜಾರಿಕೊಳ್ಳುವಂಥ ಒಂದು ಪ್ರಯತ್ನ ಆಗ್ತಾ ಇರುತ್ತೆ. ಇನ್ನು ಈ ದಿನ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ದೊಡ್ಡ ಬಂಡವಾಳ ಹೂಡುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಬೇಡ. ಇನ್ನು ವಿಶೇಷವಾಗಿ
ಈ ದಿನ ಮಾತಿನಲ್ಲೂ ಕೂಡ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ ಈ ದಿನ ನಿಮ್ಮ ಮಾತಿನಿಂದಲೇ ಸ್ವಲ್ಪ ಘಾಸಿಗೊಳ್ಳುವಂಥ ಸಾಧ್ಯತೆ ಇದೆ. ಅವರನ್ನು ಕೂಡ ಈ ದಿನ ನಿಮ್ಮ ಮಾತಿನಿಂದಲೇ ನೀವು ಕಟ್ಟಿ ಹಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ನಿಮಗೆ ನಿಮ್ಮ ದೃಷ್ಟಿಕೋನದಿಂದ ಚೆನ್ನಾಗಿದೆ, ಆದರೆ ಅವರಿಗೆ ಅವರ ದೃಷ್ಟಿಕೋನದಿಂದ ಇದು ಸ್ವಲ್ಪ ಮಾನಸಿಕ ಒತ್ತಡವನ್ನು ತರುವಂಥ ಸಂದರ್ಭ ಆಗಿರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ನಿಯಂತ್ರಿಸಿಕೊಳ್ಳುವಂಥದ್ದು, ಹಾಗೆ ಬೇರೆಯವರನ್ನು ಗುರಿಯಾಗಿಸಿಕೊಂಡು ಅವರನ್ನು ಒತ್ತಡಕ್ಕೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ಜೀವನವನ್ನು ಮುಂದುವರಿಸುವಂಥದ್ದನ್ನು ಕಲ್ತ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಕೆಲಸದಲ್ಲಿ ಆಸಕ್ತಿ ಇದೆ. ಮನಸ್ಸು ಮಾಡಿ ಈ ದಿನ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಮುಗಿಬೇಕು ಅನ್ನುವಂಥ ಒಂದು ನಿರ್ಧಾರ. ಹಾಗೆ ಆ ಸಮಯದ ಒಂದು ಸಾಧಕ ಬಾಧಕಗಳನ್ನು ಈ ದಿನ ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನ ಕೂಡ ಹಿನ್ನೆಲೆಯಲ್ಲೇ ಇರುತ್ತೆ. ಕೆಲಸ ಆರಂಭ ಆಗಿಬಿಡುತ್ತೆ, ನಂತರದಲ್ಲಿ ಅದರ ಬಗ್ಗೆ ಆಲೋಚಿಸುವಂಥ ಒಂದು ಕ್ರಮ ಇರುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಒಂದು ಚಟುವಟಿಕೆಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥ ಒಂದು ಬದಲಾವಣೆ ಕಂಡುಬರುತ್ತೆ. ಹಾಗಾಗಿ ನೀವು ಏನನ್ನ ಅಂದುಕೊಳ್ತೀರೋ, ಯಾವ ರೀತಿಯಲ್ಲಿ ಕೆಲಸಗಳಾಗಬೇಕು ಅಂತ ಹೇಳಿ ಬಯಸ್ತೀರೋ ಅದೇ ರೀತಿಯಲ್ಲಿ ಕೆಲಸಗಳು ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಹಕಾರವನ್ನು ಪಡ್ಕೊಂಡು ಕೆಲಸಗಳನ್ನು ಪೂರೈಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಪೂರ್ಣವಾಗಿ ಡಿಪೆಂಡೆನ್ಸಿ ಅನ್ನುವಂಥದ್ದು ಅಲ್ಲ, ಆದರೆ ಯಾರಿಂದ ಸಹಾಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಅಧ್ಯಯನದಲ್ಲಿ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಕೂಡ ದಾಖಲೆಗಳ ಆಧಾರದ ಮೇಲೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ಅನಾವಶ್ಯಕವಾಗಿ ಮುಂದೆ ತಲೆದೋರಬಹುದಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನವೇ ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇದು ಒಂದು ಪೂರ್ವ ಸಿದ್ಧತೆಯ ಭಾಗವಾಗಿ ನಿಮಗೆ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರಗಳು ಏನೇ ಇದ್ದರೂ ಅದರಲ್ಲಿ ಒಂದು ಅನುಕೂಲತೆ ಇದೆ, ಲಾಭ ಇದೆ. ಹಾಗೆ ಈ ದಿನ ಉಳಿತಾಯದ ಪ್ರವೃತ್ತಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ದೊಡ್ಡ ಕನಸುಗಳಿದೆ, ಕನಸುಗಳನ್ನು ನನಸು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಆದರೆ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲು ಏರುವಂಥ ಒಂದು ಪ್ರಯತ್ನದಲ್ಲೇ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯದಲ್ಲಿ ಚಂದ್ರ ಇರುವಂತಹ ದಿನ. 12ರಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ದಿನ ಕೆಲಸದ ಮೌಲ್ಯ ಆಗಲಿ, ಅದರಿಂದ ಬರುವಂಥ ಒಂದು ಫಲಿತಾಂಶದ ಪ್ರಭಾವವಾಗಲಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮೌಲ್ಯರಹಿತವಾಗಿರುವಂಥ ಕೆಲವೊಂದು ಫಲಿತಾಂಶಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಅತಿರೇಕಕ್ಕೆ ಹೋಗಬೇಡಿ. ಕೆಲವು ನಿಮಗೆ ಇಷ್ಟ ಆದರೆ ಎಂಥ ಒಂದು ಲೆವೆಲ್ಗಾದರೂ ಹೋಗಿ ಕೆಲಸವನ್ನು ಮಾಡ್ತೀರಿ, ಅದು ಸ್ಟ್ರಾಂಗ್ ಲೈಕ್ಸ್ ಇರುವಂಥದ್ದು. ಹಾಗೆ ಡಿಸ್ಲೈಕ್ಸ್ ಅನ್ನೋಂಥದ್ದು ಇದ್ದಾಗ ಎಂಥದ್ದೇ ಕೆಲಸ ಆದರೂ ಕೂಡ ಅದನ್ನು ಕನಿಷ್ಠವಾಗಿ ನೋಡುವಂಥ ಒಂದು ಗುಣ ಕೂಡ ಇರುತ್ತೆ. ಹಾಗಾಗಿ ಇದೆರಡನ್ನೂ ಕೂಡ ಈ ದಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನು ಅಂಥದ್ದನ್ನು ಬಹಳ ಬೇಗ ನೀವು ತಿಳ್ಕೊಳ್ಬೇಕು. ಬೇರೆಯವರು ಹೇಳಬಾರ್ದು ನಿಮ್ಮ ಕೆಲಸ ಇದು, ನಿಮ್ಮ ಜವಾಬ್ದಾರಿ ಇದು, ಇದನ್ನು ಮಾಡು ಅಂತ ಹೇಳುವ ಮೊದಲೇ ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಅನಿರೀಕ್ಷಿತವಾದಂಥ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಯಾರನ್ನೋ ಓಲೈಸುವ ಸಲುವಾಗಿ ಕೂಡ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಬೇರೆಯವರಿಗಾಗಿ ನಿಮ್ಮ ಜೀವನ ಇರುತ್ತೆ, ನಿಮ್ಮ ಸ್ವಂತಕ್ಕಾಗಿ ನಿಮ್ಮ ಜೀವನ ಅನ್ನುವಂಥದ್ದು ಇರಲ್ಲ. ಇದು
ಮಹಾ ಎಡವಟ್ಟಿನ ಕೆಲಸ ಇದು. ಇದನ್ನು ಬೇಗ ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕಾಗತ್ತೆ. ಬೇರೆಯವರ ಕಡೆ ಗಮನ ಹರಿಸುವುದರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ನೀವು ಗಟ್ಟಿಯಾಗಿದ್ದರೆ, ನೀವು ಆರೋಗ್ಯಯುತವಾಗಿದ್ದರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಕಟು ಸತ್ಯದ ಪರಿಚಯ ಈ ದಿನ ನಿಮಗೆ ಅನಾವರಣ ಆಗುತ್ತೆ. ಇಂತಹ ಒಂದು ಉತ್ತಮವಾದಂತಹ ಸನ್ನಿವೇಶಗಳು ನಿಮಗೆ ಒಂದು ರೀತಿಯಲ್ಲಿ ಜ್ಞಾನೋದಯಕ್ಕೆ ಕಾರಣವಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಸಮರ್ಪಕವಾಗಿಲ್ಲದೆ ಇದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದ ದಿನ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನೀವು ಅತ್ಯುತ್ತಮವಾದಂಥ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡಿದ್ದೀರಿ. ಹಾಗಾಗಿ ಕೆಲಸಗಳು ಎಲ್ಲೂ ಕೂಡ ನಿಲ್ಲಲ್ಲ, ಎಲ್ಲೂ ಕೂಡ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಅನ್ನುವಂಥದ್ದನ್ನು ತರಲ್ಲ. ಹಾಗೆ ಈ ದಿನ ಈ ಹಿಂದೆ ಆಗಿರುವಂತಹ ಕೆಲವೊಂದು ವಿದ್ಯಮಾನಗಳಿಂದ ಕಲಿತಿರುವಂತಹ ಪಾಠಗಳೇನಿದೆ, ಆ ಅನುಭವಗಳೇನಿದೆ, ಅದನ್ನು ಈ ದಿನ ನೀವು ವ್ಯವಸ್ಥಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಹಿಂದಿನ ಅನುಭವ ಈಗ ಅಪ್ಲೈ ಮಾಡುವಂಥದ್ದು, ಪ್ರಸ್ತುತಕ್ಕೆ ಅದು ಯಾವ ರೀತಿಯಲ್ಲಿ ಅನುಕೂಲ ಆಗತ್ತೆ ಅನ್ನುವಂಥದ್ರ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಹವ್ಯಾಸ ಏನಿದೆ ಅದರ ಕಡೆ ಹೆಚ್ಚು ಗಮನ ಇರುವಂಥದ್ದು, ಅದರಿಂದ ನೀವು ಮುಂದುವರಿಬಹುದಾ, ಅದರಿಂದ ಹಣ ಸಂಪಾದನೆ ಮಾಡ್ಬೋದಾ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯ ಪ್ರಗತಿ ಇದೆ, ತೃಪ್ತಿ ಇದೆ. ಹಾಗಾಗಿನೇ ಹೊಸ ಹೊಸ ಆವಿಷ್ಕಾರಕ್ಕೆ, ಹೊಸ ಹೊಸ ಪ್ರಯತ್ನಕ್ಕೆ ಈ ದಿನ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ತ್ರೀ ವರ್ಗದವರಿಂದ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಅದು ಮನೆಯ ಒಳಗಿರ್ಬೋದು, ಮನೆಯ ಹೊರಗಿರ್ಬೋದು. ಒಟ್ಟಾರೆ ಪ್ರಮುಖವಾದಂಥ ವಿಚಾರಗಳಲ್ಲಿ ಸಂದರ್ಭೋಚಿತವಾದಂಥ ಒಂದು ಸಹಕಾರ ನಿಮಗೆ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಆರ್ಥಿಕವಾಗಿ ಅನುಕೂಲತೆಗಳು ಕೂಡ ದೊರೆಯುತ್ತೆ. ಹಾಗೆ ನಿಮಗೆ ದೈವಾನುಗ್ರಹ ಚೆನ್ನಾಗಿರೋದ್ರಿಂದ, ಹಿರಿಯರ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ತರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಕಾರ್ಯಸಿದ್ಧಿಗೆ ಒಳಪಡುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ ಈ ದಿನ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ. ಹಾಗೆ ಮಾಡಿದ ಕೆಲಸಕ್ಕೆ ತೃಪ್ತಿ ಸಿಕ್ಕಾಗ ಅದು ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ರೀಚ್ ಮಾಡಿ ಮತ್ತೆ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೀರಿ. ಹಾಗಾಗಿನೇ ಇಲ್ಲಿ ಎಂಡ್ ಟು ಸ್ಟಾರ್ಟ್ ಟು ಎಂಡ್ ಅನ್ನುವಂಥ ವಿಚಾರ ಏನಿದೆ ಬಹಳಷ್ಟು ಮಟ್ಟಿಗೆ ನಿಮಗೆ ಅನ್ವಯ ಆಗುವಂಥದ್ದು ಈ ದಿನ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿಶೇಷವಾಗಿ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಅನುಕೂಲತೆಗಳ ಮೇಲೆ ಅನುಕೂಲತೆಗಳು ನಿಮಗೆ ಒದಗಿ ಬರುವಂಥದ್ದು ಇದೆ. ಎಲ್ಲ ಸನ್ನಿವೇಶಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಪರಿಸ್ಥಿತಿ ಚೆನ್ನಾಗಿದೆ, ಅದಕ್ಕಾಗಿಯೇ ಈ ದಿನ ನಿಮಗೆ ತೃಪ್ತಿ ಸಂತೃಪ್ತಿ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಮೌಲ್ಯಯುತವಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇರುತ್ತೆ. ನಿಮ್ಮ ಭೌತಿಕ ಸೌಲಭ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ಹಿನ್ನೆಲೆಯಲ್ಲಿ ಆಗುವಂಥದ್ದು. ಇದಕ್ಕೆ ನಿಮ್ಮ ಕುಟುಂಬದ ಹಿರಿಯರ ಬೆಂಬಲ ವ್ಯಕ್ತವಾಗುತ್ತೆ. ಹಾಗಾಗಿನೇ ಈ ವ್ಯವಹಾರಗಳೇನಿದೆ, ಈ ಚಟುವಟಿಕೆಗಳೇನಿದೆ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಎಲ್ಲೇ ವಿವಾದಗಳು ತಗಾದೆಗಳು ಇದ್ದರೂ ಕೂಡ ಅದು ಈ ದಿನ ನಿಮ್ಮ ಪ್ರಯತ್ನದಿಂದ ಸ್ವಲ್ಪ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ನಿಂತ ನೀರಿನಲ್ಲೇ ಇದ್ದಂತಹ ವಿಚಾರಗಳು ಈ ದಿನ ಸ್ವಲ್ಪ ಮೊಮೆಂಟಮನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನ ಸ್ವಲ್ಪ ವಿಶೇಷವಾಗಿಯೇ ಇಂಥ ಕೆಲಸಗಳಿಗೆ ಬೇಕಾಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮತ್ತೊಮ್ಮೆ ಬದಲಾವಣೆಗಳನ್ನು ಕಾಣುವಂಥದ್ದಿದೆ. ಅಲ್ಲಿ ಒಂದು ರೀತಿಯ ಪುನರುಜ್ಜೀವನ ಆಗುವಂಥದ್ದು, ಅಂದರೆ
ಆ ವ್ಯಾಪಾರ ಯಾವ ಗತಕಾಲದ ವೈಭವದಲ್ಲಿತ್ತೋ ಅದು ಮತ್ತೆ ಮರುಕಳಿಸುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಅದನ್ನು ಈ ದಿನ ಗಟ್ಟಿಯಾಗಿ ಹಿಡ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಬಹಳ ವಿಶೇಷವಾಗಿ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವು ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಡೆ ನೀವು ಪ್ರಯತ್ನ ಮಾಡಿದ್ರೆ ಮತ್ತೊಂದು ಕಡೆ ಆ ಕೆಲಸದ ಹಿನ್ನಡೆ ಕಾರಣ ಆಗುವಂಥದ್ದಿದೆ. ಹಾಗಾಗಿನೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಅನಾನುಕೂಲಕರವಾಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕೆ ಧೈರ್ಯ ಕೆಡಬಾರ್ದು, ಭಯ ಬೀಳಬಾರ್ದು. ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡೇ ನೀವು ಮುಂದುವರಿಯುವಂಥ ಒಂದು ಸಾಹಸದ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಕೆಲವೊಮ್ಮೆ ಜೀವನ ಅನ್ನುವಂಥದ್ದೇ ತುಂಬ ಹೋರಾಟದ ಮಾದರಿಯಲ್ಲೇ ಇರುವಂಥದ್ದು. ಅಂದರೆ ಸ್ಟ್ರಗಲ್ ಮಾಡ್ತಾನೆ ಮುಂದೆ ಮುಂದೆ ಬಂದಿದ್ದೀರಿ. ಈ ದಿನ ಕೂಡ ಅಂಥ ಒಂದು ಸನ್ನಿವೇಶ ನಿಮಗೆ ಎದುರಾಗುವಂಥದ್ದು ಇದೆ. ಹಾಗೆ ಈ ದಿನ ನೀವು ಯಾರ್ಯಾರಿಗೆ ಸಹಾಯ ಮಾಡಿದ್ದೀರಿ, ಯಾರ್ಯಾರ ಬೆನ್ನ ಹಿಂದೆ ನಿಂತು ಅವರನ್ನು ಹುರಿದುಂಬಿಸಿದ್ದೀರಿ, ಅಂಥವರೇ ಈ ದಿನ ನಿಮಗೆ ಶತ್ರುಗಳಾಗಿ ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮಗೆ ಅನಿರೀಕ್ಷಿತವಾದಂಥ ಆಘಾತಕಾರಿಯಾದಂಥ ಬೆಳವಣಿಗೆ ಅಂದರೆ ಇದೊಂದೇ. ನೀವು ಯಾರನ್ನು ನಂಬಿದ್ದೀರೋ ಅವರಿಂದ ಈ ದಿನ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಪ್ರಯಾಣ ಮಾಡುವಂಥ ಸಂದರ್ಭ ನಿಮಗೆ ಸ್ವಲ್ಪ ಶ್ರಮವನ್ನು ತರುತ್ತೆ. ಪ್ರಯಾಣದ ಉದ್ದೇಶಗಳು ಅಷ್ಟೊಂದು ಈಡೇರಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಬೇರೆಯವರನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇದೆ. ನಂಬಿಕೆ ದ್ರೋಹ ಆಗುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ. ಬಹಳ ವಿಶೇಷವಾಗಿ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಕೆಲವೊಂದು ಅಪಾಯಕಾರಿಯಾದಂಥ ಕೆಲಸಗಳನ್ನು ಮಾಡುವಂಥವರು ತುಂಬ ಜಾಣತನದಿಂದನೇ ಇರಬೇಕು. ಇನ್ನು ಯಾವುದೇ ರೀತಿಯ ಸಾಹಸದ ಕೆಲಸಕ್ಕಾಗಲಿ, ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಸಾಹಸವನ್ನು ತೋರಿಸುವಂಥ ವಿಚಾರದಲ್ಲಾಗಲಿ ಈ ದಿನ ನೀವು ಮುಂದುವರಿಬೇಡಿ. ಏಕೆಂದರೆ ಈ ದಿನ ನಿಮ್ಮ ಸಾಹಸವನ್ನು ತೋರಿಸುವಂಥ ಸಂದರ್ಭದಲ್ಲೇ ನಿಮಗೆ ಆಘಾತಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಗೊಂದಲದ ಪರಿಸ್ಥಿತಿ ಉಂಟಾಗಿರೋದ್ರಿಂದ ನೀವು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು, ಕ್ಲಾರಿಟಿಯನ್ನು ಮಾಡಿಕೊಳ್ಬೇಕು ಮೊದಲು. ನಂತರದಲ್ಲಿ ಅದರ ಇನ್ವೆಸ್ಟ್ಮೆಂಟ್ ವಿಚಾರ, ಅದರ ವಿಸ್ತರಣೆಯ ವಿಚಾರಕ್ಕೆ ಕೈ ಹಾಕ್ಬೋದು. ಹಾಗಾಗಿ ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಈ ದಿನ ನೀವು ಬದ್ಧರಾಗಬೇಡಿ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಮನೆಯಲ್ಲಿರುವಂಥವರ ಆರೋಗ್ಯ ಕೂಡ ಈ ದಿನ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣಕ್ಕೆ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗಾಗಿ ಈಗಾಗಲೇ ಹೇಳಿದಾಗೆ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಕಳವಳ ಇರುವಂಥದ್ದು, ಏನೋ ಒಂದು ಸಮಸ್ಯೆ ಬಹಳ ಇತ್ತೀಚೆಗೆ ಉದ್ಭವ ಆಗಿರುವಂಥದ್ದು. ಇದು ಸಮಾಜದಲ್ಲಿ ನಿಮ್ಮ ಒಂದು ಕುಟುಂಬದ ಗೌರವದ ಪ್ರಶ್ನೆಯಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಮಕ್ಕಳು ಮಾಡುವಂಥ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಹಿರಿಯರು ತಲೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆತನದ ಗೌರವ, ಕುಲಗೌರವದ ಬಗ್ಗೆ ಮಾತುಗಳನ್ನು ಆಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಸಾಧ್ಯ ಆದರೆ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ. ವಿಶೇಷವಾದಂತಹ ಒಂದು ಸಂತೋಷ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಅದ್ವಿತೀಯವಾದಂಥ ಅನುಭವಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ವಿವಾದಗಳು ಕೂಡ ಬಗೆಹರಿಯುತ್ತೆ.
ಅದರಲ್ಲೂ ಬಹಳ ಮುಖ್ಯವಾಗಿ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಯ ಬಗ್ಗೆ ಇದ್ದಂತಹ ವಿವಾದ ಬಗೆಹರಿಯುತ್ತೆ ಈ ದಿನ. ಇನ್ನು ಈ ದಿನ ವಾಹನದ ಮಾಲೀಕರಿಗಾಗಲಿ ವಾಹನವನ್ನು ಚಲಾವಣೆ ಮಾಡುವಂಥವ್ರಿಗಾಗಲಿ ತುಂಬ ಅನುಕೂಲ ಇದೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಇಬ್ಬರಿಗೂ ಕೂಡ ಇಷ್ಟವಾಗುತ್ತೆ. ಹಾಗೆ ಈ ದಿನದ ಪ್ರಯಾಣ, ದೂರದ ಪ್ರಯಾಣ, ಹಾಗೆ ನಿಮ್ಮ ಸುಖ ಸೌಖ್ಯಕ್ಕಾಗಿ ಮಾಡುವಂಥ ಪ್ರಯಾಣ ನಿಮಗೆ ಸಮಾಧಾನವನ್ನು ತರುತ್ತೆ. ಈ ಜಾಲಿ ರೈಡಿಂಗ್ ಅಂತಾರಲ್ಲ, ಅದು ಕೂಡ ಉತ್ತಮವಾಗಿರುತ್ತೆ ಈ ದಿನ. ಇನ್ನು ಈ ದಿನ ಆಕಸ್ಮಿಕವಾದಂಥ ಕೆಲವೊಂದು ಘಟನೆಗಳು ಎದುರಾಗುವಂಥದ್ದು ಇದೆ. ಅದರಲ್ಲಿ ಒಂದು ಧನಲಾಭ ಉಂಟಾಗುತ್ತೆ, ಇನ್ನೊಂದು ಅನಿರೀಕ್ಷಿತ ಅತಿಥಿಗಳು ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದಿದೆ. ಹಾಗಾಗಿ ಇಂಥ ವಿಚಾರಗಳಿಗೆ ಈ ದಿನ ನೀವು ಸದಾ ಸಿದ್ಧರಾಗಿರಬೇಕಾಗತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ಕೆಲವೊಮ್ಮೆ ಚರ್ಚೆಗಳು ಮನೆಯಲ್ಲಿ ಆಗುವಂಥದ್ದು ಕೂಡ ಇದೆ. ಆದರೆ ಯಾವುದೇ ವಿಚಾರವನ್ನು ಕೂಡ ಅತಿರೇಕಕ್ಕೆ ತೆಗೆದುಕೊಂಡು ಹೋಗಬೇಡಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಇದ್ದೇ ಇದೆ. ಪರಿಹಾರ ಇರೋದ್ರಿಂದಲೇ ಅದನ್ನು ಸಮಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಪರಿಹಾರದ ಕಡೆ ಗಮನ ಕೊಡಿ. ವಿಶೇಷವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರದಲ್ಲೂ ಕೂಡ ನಿಮಗೆ ಲಾಭ ಇದೆ. ಒಟ್ಟಾರೆ ನಿಮ್ಮ ವ್ಯಾಪಾರ, ವ್ಯವಹಾರ, ವೈಯಕ್ತಿಕ ಜೀವನ, ಕುಟುಂಬದ ಜೀವನ, ಹಣಕಾಸಿನ ಸ್ಥಿತಿಗತಿಗಳು ನಿಮಗೆ ಸಮಾಧಾನವನ್ನು ತರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.